ನೀವು ನಂಬ್ತೀರಾ ಬಿಕ್ನಿ ಕಾಸ್ಟ್ಲಿ ಇರುತ್ತೆ ಅಂತ ಹೇಳಿ. ನಾವು ಹೈಯಂಗಾರ್ಡ್ಸ್, ನಾವು ಟ್ರೆಡಿಷನಲ್ ಫ್ಯಾಮಿಲಿ ಇರೋದ್ರಿಂದ ಸೊ ನಾನು ಬಿಕ್ನಿನೇ ಹಾಕಿದ್ದಿಲ್ಲ. ಎಷ್ಟು ವರ್ಷದ ಹಿಂದೆ ಇದು ಶುರು ಆಗಿದ್ದು ನಿಮ್ ಬಾಡಿ ಬಿಲ್ಡಿಂಗ್? ಆಯ್ತು ಮ್ಯಾಮ್, 8 year. 8 year. ಎಷ್ಟು ಸಲ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದಿರಾ ನೀವು ಬಾಡಿ ಬಿಲ್ಡಿಂಗ್? 2 times ಮಾಡಿದೀನಿ. 5 times ಕರ್ನಾಟಕ ಟೈಟಲ್ ವಿನ್ ಮಾಡಿದೀನಿ. ಇಷ್ಟೊಂದು ಟೈಟಲ್ ದಿನ ಗೆದ್ದಿದ್ದೀರಾ. ಹುಡುಗಿಯಾಗಿ ನಿಂಗೆ ಇಷ್ಟು ಮಸಲ್ಸ್ ಇದೆ, ಹುಡುಗನ್ ತರ ಬಾಡಿ ಬಿಲ್ಡ್ ಮಾಡ್ತಾ ಇದೀಯಾ ನೀನು. ಯುನೋ ಕಾಂಪಿಟೇಷನ್ಸ್ ನಲ್ಲಿ ಬಿಕಿನಿ ಹಾಕೊಂಡು ಯುನೋ ಎಲ್ಲಾರ ಮುಂದೆ ನಿಂತಿರ್ತೀಯ ನೀನು. ಭಾರತೀಯ ಸಂಸ್ಕೃತಿಯ ಯುನೋ ಅಗೇನ್ಸ್ಟ್ ಆಗಿ ಹೋಗ್ತಿರೋದು ಅಂತ ನಾನೆಲ್ಲ ಹೇಳ್ತಿರೋದು, ಊರಲ್ಲಿರೋರೆಲ್ಲ ಹೇಳ್ತಾರೆ. ಐ ಆಮ್ ಶೋರ್. ಇಂಥವ್ರಿಗೆಲ್ಲ ನೀವು ಹೇಗೆ ಉತ್ತರ ಕೊಟ್ರಿ? ನಮ್ಮ ಕರ್ನಾಟಕದಲ್ಲೂ ಬಿಕ್ನಿ ಮ್ಯಾಂಡೇಟ್ರಿ ಅಂತ ಹೇಳಿ ಶೋ ಮಾಡಿದಾಗ್ಲೇ ನಮಗ್ ಗೊತ್ತಾಗಿದ್ದು. ಸ್ಟಾರ್ಟಿಂಗ್ ನಾನು ಸ್ಪೋರ್ಟ್ಸ್ ಅಲ್ಲಿ ಇದ್ದಾಗ ಅದು ಕ್ಯಾಶುವಲ್, ನಾವು ಸ್ಪೋರ್ಟ್ಸ್ ವೇರ್ ಹಾಕಿ ಶಾರ್ಟ್ಸ್ ಎಲ್ಲ ಹಾಕಿ ಹಾಡೋದು. ಬಿಕ್ನಿ ಅಂದಾಗ ನಾನು ಬಿಕ್ನಿನೇ ಹಾಕಿದ್ದಿಲ್ಲ. ನಾವು ಹೈಯಂಗಾರ್ಡ್ಸ್, ನಾವು ಟ್ರೆಡಿಷನಲ್ ಫ್ಯಾಮಿಲಿ ಇರೋದ್ರಿಂದ ಸೊ ನಾನು ಬಿಕ್ನಿನೇ ಹಾಕಿದ್ದಿಲ್ಲ. ಸೊ ನೀವು ನಂಬ್ತೀರಾ ಬಿಕ್ನಿ ಕಾಸ್ಟ್ಲಿ ಇರುತ್ತೆ ಅಂತ ಹೇಳಿ? ಐ ಹ್ಯಾವ್ ನೋ ಐಡಿಯಾ. ನಾನು ಯಾವತ್ತೂ ಹೋಗಿ ತಗೊಳ್ಬೇಕು ಅನ್ನೋ ಯೋಚನೆ ಮಾಡಿಲ್ಲ. ಸೊ ನಾನು ನೋಡಿರೋದ್ರೆಲ್ಲ ಎಸ್ ಆಫ್ ಕೋರ್ಸ್ ಬೇಬಿ, ಎಸ್ ಇಟ್ ಈಸ್. ಸೊ ನಾನು ಶುರು ಮಾಡಿದಾಗ ಬಿಕ್ನಿ ಹಾಕ್ಬೇಕು ಅಂತ ಹೇಳಿದಾಗ ನನ್ಗೆ ಗೊತ್ತಿಲ್ಲ ಎಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೇಕು, ಯಾವ ಪ್ಲೇಸ್ ಅಲ್ಲಿ ಸಿಗತ್ತೆ ಅಂತಾನು ಗೊತ್ತಿರ್ಲಿಲ್ಲ. ನಾನು ಬೊಟಿಕ್ ಅಲ್ಲಿ ಮಾಡಿಸಿದಾಗ ನನ್ ಬಿಕ್ನಿ ಕಾಸ್ಟ್ ಬಂದು 15K. ವಾಟ್?